ಮೊದಲಿಗೆ ಹ್ಯಾಪಿ ಬರ್ಡೇ ಟು ದ ಮ್ಯಾನ್ ಆಫ್ ಮಿಲಿಯನ್ ಡ್ರೀಮ್ಸ್, ರಾಕಿಂಗ್ ಸ್ಟಾರ್ ಯಶ್. ಇವರು ಬರೀ ಕನಸು ಕಾಣೋರಲ್ಲ, ಆ ಕನಸನ್ನ ನನಸು ಮಾಡದೆ ಬಿಡಲ್ಲ. ಇವತ್ತು ಅವರ ಬರ್ತ್ಡೇ ಪ್ರಯುಕ್ತ ಅವರ ಟಾಕ್ಸಿಕ್ ಸಿನಿಮಾದ ಬರ್ತ್ಡೇ ಪೀಕ್ ರಿಲೀಸ್ ಆಗಿದೆ. ಮಲಯಾಳಂನ ನಿರ್ದೇಶಕಿ ಗೀತು ಮೋಹನ್ ದಾಸ್ರ ವಿಷನ್ ನಲ್ಲಿ ಯಶ್ ಇಂಟಾಕ್ಸಿಕೇಟಿಂಗ್ ಆಗಿ ಅಪ್ಪಟ ಬೋಲ್ಡ್ ಆಗಿ ಕಾಣಿಸ್ಕೊಂಡಿರೋ ಪೀಕ್ ನೋಡಿ ನಮ್ಗೇನು ಅನ್ನಿಸ್ತು ಅನ್ನೋದನ್ನ ನಮ್ಮ ಇವತ್ತಿನ ಈ ವಿಡಿಯೋದಲ್ಲಿ ಹೇಳ್ತೀವಿ. ಪಿಕ್ಚರ್ ಟಾಕೀಸ್ ಕಡೆಯಿಂದ ಹಾಯ್ ಹಲೋ ವೆಲ್ಕಮ್. KGF 2 ರಿಲೀಸ್ ಆಗಿ ಬರೋಬ್ಬರಿ 1000 ದಿನಗಳ ಮೇಲಾಗಿದೆ. ಕಾದು ಕಾದು ಬೇಸತ್ತಿದ್ದ ಫ್ಯಾನ್ಸ್ಗೆ ಟಾಕ್ಸಿಕ್ ಟೀಮ್ ಕಡೆಯಿಂದ ರಸದೌತಣದ ತುಣುಕು ಸಿಕ್ಕಿದೆ. ಬರ್ತ್ಡೇ ಪೀಕ್ 59 ಸೆಕೆಂಡ್ ಅಷ್ಟಿದೆ. ಈ ಪೀಕ್ ನಲ್ಲಿ ಹೆಚ್ಚೇನು ಬಿಟ್ಕೊಟ್ಟಿಲ್ಲ. ಯಶ್ ಅವರು ಲಿಂಕನ್ ಕಾಸ್ಮೋಪೊಲಿಟನ್ ಕಾರಲ್ಲಿ ಪ್ಯಾರೈಸೋ ಅನ್ನೋ ಪಬ್ ಮುಂದೆ ಬಂದು ಇಳಿತಾರೆ. ಪ್ಯಾರೈಸೋ ಬಂದು ಕೊಲಂಬಿಯಾಗೆ ಸಂಬಂಧಪಟ್ಟಿದ್ದು ಅನ್ಸುತ್ತೆ. ಈಗಿರೋ ಮಾಹಿತಿ ಪ್ರಕಾರ ಟಾಕ್ಸಿಕ್ ಡ್ರಗ್ ಮಾಫಿಯಾದ ಸುತ್ತ ಇರೋ ಕತೆ. ಆಮೇಲೆ ಲಿಂಕನ್ ಕಾಸ್ಮೋಪೊಲಿಟನ್ ಕಾರ್ ಬಂದು 1949ರಿಂದ 1954 ಮ್ಯಾನುಫ್ಯಾಕ್ಚರ್ ಆಗ್ತಿದ್ದಂತ ಕಾರು. ಈ ಕಾರನ್ನ ಪ್ರೆಸಿಡೆಂಟ್ ಅಥವಾ ರಾಯಲ್ ಫ್ಯಾಮಿಲಿ ಅವ್ರು ಮಾತ್ರ ಬಳಸ್ತಿದ್ರಂತೆ. ಸೊ ಯಶ್ ಅವ್ರದ್ದು ಟಾಕ್ಸಿಕ್ ಅಲ್ಲಿ ಪವರ್ಫುಲ್ ರೋಲ್ ಅನ್ನೋದು ಫಿಕ್ಸ್. ಅವರು ಯಾವ್ದೋ ಮಾಫಿಯಾ ಡಾನ್ ರೋಲ್ ಮಾಡ್ತಾ ಇರಬಹುದು ಅನ್ನೋದು ಗೊತ್ತಾಗುತ್ತೆ. ಸೊ ಡ್ರಗ್ ಮಾಫಿಯಾದ ಬೇಸ್ ಲ್ಯಾಂಡ್ ಕೊಲಂಬಿಯಾ. ಟಾಕ್ಸಿಕ್ ಸಿನಿಮಾ ಗೋವಾದಲ್ಲಿ ನಡೆಯೋ ಡ್ರಗ್ ಮಾಫಿಯಾದ ಸುತ್ತ ಅಂತ ರೂಮರ್ಸ್ ಇದೆ. ಸೊ ಕೊಲಂಬಿಯಾಗೂ ಗೋವಾಗೂ ಇರೋ ಮಾಫಿಯಾ ಕನೆಕ್ಷನ್, ಹಾಗೆ ಗೋವಾ ಡ್ರಗ್ ಕಾರ್ಟೆಲ್ ನ ಡಾನ್ ಪಾತ್ರವನ್ನ ಯಶ್ ಏನಾದ್ರೂ ಮಾಡ್ತಾ ಇರಬಹುದಾ? ಪೀಕ್ ನೋಡಿದಾಗ ನಮ್ಗನ್ಸಿದಿಷ್ಟು. ಹಾಗೇನಾದ್ರೂ ಇದ್ರೆ ಸಖತ್ ಮಜಾ ಬರುತ್ತೆ. ಬಟ್ ಆ ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಇಯರ್ ನೋಡಿದ್ರೆ ಇದು ಯಾವ ಟೈಮ್ ಲೈನ್ ಅಲ್ಲಿ ನಡೆಯುತ್ತೆ ಗೊತ್ತಿಲ್ಲ. ಇದೆಲ್ಲ ನಮ್ಮ ಅಸಂಪ್ಷನ್ ಅಷ್ಟೇ. ಇನ್ನು ಪೀಕ್ ಅಲ್ಲಿ ಯಶ್ ಅವ್ರನ್ನ ನೆವರ್ ಬಿಫೋರ್ ಸೀನ್ ಅವತಾರದಲ್ಲಿ ನೋಡಬಹುದು. ಸಿಕ್ಕಾಬಟ್ಟೆ ಸ್ಟೈಲಿಶ್ ಆಗಿ ಸ್ವ್ಯಾಗ್ ಅಲ್ಲಿ ಬೋಲ್ಡ್ ಆಗಿ ಯಶ್ ಅವ್ರನ್ನ ತೋರಿಸಿದ್ದಾರೆ. ಪೀಕ್ ನ ಎಂಡಲ್ಲಂತೂ ಯಶ್ ಅವರ ಲೇಡೀಸ್ ಫ್ಯಾನ್ಸ್ ಗೆ ಹಾರ್ಟ್ ಬೀಟ್ ಪೀಕ್ ಗೆ ಹೋಗೋ ಚಾನ್ಸಸ್ ಇದೆ. ಪಬ್ ನಲ್ಲಿ ಆರ್ಟ್ ಗರ್ಲ್ಸ್ ಗಳ ಮಧ್ಯ ಯಶ್ ಅವರು ಕಿಚ್ಚು ಹಚ್ಚೋ ತರ ಕಾಣಿಸ್ಕೊಂಡಿದ್ದಾರೆ. ಸೊ ಸಿನಿಮಾ ರಾ ಆಗಿ ಬೋಲ್ಡ್ ಆಗಿರೋದು ಪಕ್ಕ. ವಿಜುವಲ್ಸ್, ಸೆಟ್, ಯಶ್ ಅವರ ಅಟೈರ್ ಎಲ್ಲದರಲ್ಲೂ ಗ್ರ್ಯಾಂಡಿಯರ್ ಎದ್ದು ಕಾಣಿಸುತ್ತೆ. ವಿಜುವಲ್ ಅಂತೂ ಹಾಲಿವುಡ್ ರೇಂಜ್ ಅಲ್ಲಿ ಇದೆ. ಡೈರೆಕ್ಟರ್ ಮತ್ತೆ ಸಿನಿಮಾಟೋಗ್ರಫರ್ ನ ಹಸ್ಬೆಂಡ್ ಅಂಡ್ ವೈಫ್ ತರ ಅಂತಾರೆ. ಬಟ್ ಗೀತು ಮೋಹನ್ ದಾಸ್ ಮತ್ತೆ ರಾಜೀವ್ ರವಿ ರಿಯಲ್ ಲೈಫ್ ಅಲ್ಲೂ ಹಸ್ಬೆಂಡ್ ಅಂಡ್ ವೈಫ್. ಪೀಕ್ ನಲ್ಲಿನ BGM ರಾಕಿಂಗ್ ಆಗಿದೆ. ಪೀಕ್ ಅಲ್ಲಿ ಕೂಡ ಆರ್ಟಿಸ್ಟ್ ಆಗ್ಲಿ ಟೆಕ್ನಿಷಿಯನ್ಸ್ ಹೆಸರನ್ನ ಬಿಟ್ಕೊಟ್ಟಿಲ್ಲ. ಲೈಯಸ್ ಡೈಸ್ ಮತ್ತು ಮೂತನ್ ಸಿನಿಮಾಗಳನ್ನ ಡೈರೆಕ್ಟ್ ಮಾಡಿರೋ ಇವರು ಟಾಕ್ಸಿಕ್ ನ ಎಷ್ಟು ರಾ ಆಗಿ ಮಾಡಿರ್ಬೋದು ಅನ್ನೋದು ಪೀಕ್ ನೋಡಿದಾಗ ಗೊತ್ತಾಗ್ತಾ ಇದೆ. ರಾಜೀವ್ ರವಿ ಅವರು ಸಿನಿಮಾಟೋಗ್ರಫರ್ ಆಗಿ ಟಾಪ್ ಕ್ವಾಲಿಟಿ ವಿಜುವಲ್ಸ್ ನ ಕೊಟ್ಟಿದ್ದಾರೆ. ಸಿನಿಮಾದಲ್ಲಿ ಯಾವ ಆರ್ಟಿಸ್ಟ್ ಗಳಿದ್ದಾರೆ ಅನ್ನೋದನ್ನ ರಿವೀಲ್ ಮಾಡಿಲ್ಲ. ಕಿಯಾರಾ ಅಡ್ವಾನಿ, ನಯನ್ತಾರಾ, ಉಮಾ ಕುರೇಶಿ, ತಾರಾ ಸುತಾರಿಯಾ, ಟ್ಯಾರೆಲ್ ಡಿ ಸಿಲ್ವಾ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದಾರೆ ಅನ್ನೋ ಸುದ್ದಿ ಇದ್ರು ಅಫಿಷಿಯಲ್ ಆಗಿ ಕನ್ಫರ್ಮ್ ಆಗಿಲ್ಲ. ಜೆರೆಮಿ ಸ್ಟ್ಯಾಕ್ ಮತ್ತೆ ಚರಣ್ ರಾಜ್ ಅವರ ಮ್ಯೂಸಿಕ್ ಇರುತ್ತೆ ಅಂತ ಹೇಳಿದರೆ ನೋಡೋಣ. KVN ಪ್ರೊಡಕ್ಷನ್ಸ್ ಮತ್ತು ಯಶ್ ಅವರ ಮಾನ್ಸ್ಟರ್ ಮೈಂಡ್ ಕ್ರಿಯೇಷನ್ಸ್ ಮಾಡಿರೋ ಖರ್ಚು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ಎಲ್ಲ ಅನ್ಕೊಂಡಂತೆ ಆಗಿದ್ರೆ ಟಾಕ್ಸಿಕ್ ಇದೇ ಏಪ್ರಿಲ್ 10 ರಿಲೀಸ್ ಆಗ್ಬೇಕಿತ್ತು. ಬಟ್ ಹೀಗಿರೋ ಮಾಹಿತಿ ಪ್ರಕಾರ ಸಿನಿಮಾ ಡಿಸೆಂಬರ್ಗೆ ರಿಲೀಸ್ ಆಗೋ ಚಾನ್ಸಸ್ ಇದೆ. ಪೀಕ್ ಅಲ್ಲಿ ಯಾವುದೇ ಡೈಲಾಗ್ಸ್ ಇಲ್ಲ, ಪರ್ಟಿಕ್ಯುಲರ್ ಲ್ಯಾಂಗ್ವೇಜ್ ಅಂತ ಮೆನ್ಷನ್ ಆಗಿಲ್ಲ. ಸೊ ಇದು ಇಂಡಿಯನ್ ಸಿನಿಮಾ ಆಗಿ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ರಿಲೀಸ್ ಆಗಬಹುದು. ಯಶ್ ಅವರು ಟಾಕ್ಸಿಕ್ ನ ಇಂಟರ್ನ್ಯಾಷನಲ್ ಡಿಸ್ಟ್ರಿಬ್ಯೂಷನ್ ಗಾಗಿ ಸೆಂಚುರಿ ಫಾಕ್ಸ್ ಸ್ಟುಡಿಯೋಸ್ ಜೊತೆ ಮಾತುಕತೆ ಮಾಡಿದ್ದಾರೆ. ಸೊ ಟಾಕ್ಸಿಕ್ ಇಸ್ ಗೋಯಿಂಗ್ ಇಂಟರ್ನ್ಯಾಷನಲ್. ಯಶ್ ಅವ್ರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬಕ್ಕೆ ವಿಶ್ ಮಾಡ್ತಾ ಟಾಕ್ಸಿಕ್ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ಲಿ ಅಂತ ಹಾರೈಸ್ತಾ ಈ ವಿಡಿಯೋನ ಮುಗಿಸ್ತಾ ಇದೀವಿ. ನಮ್ಮ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ ನ ಮರಿದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.